ನಮಸ್ಕಾರ, ಶುಭೋದಯ. ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನನ್ನ ಉಷಾ. ಇದೇ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇರೋದು ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇದೇ ಮಾರ್ಚ್ 31ನೇ ತಾರೀಕು ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ಇನ್ನೂ ಕೂಡ ಹೆಸರನ್ನ ನೋಂದಾಯಿಸ್ಕೊಂಡಿಲ್ಲ ಅಂತಂದರೆ ಕೆಲವೇ ದಿನಗಳ ಬಾಕಿ ಇರುವಂಥದ್ದು, ಆದಷ್ಟು ಬೇಗ ತಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳುವಂಥದ್ದು ಬಹಳನೇ ಸೂಕ್ತ. ಇನ್ನು ಗುರುಗಳನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತ ತುಂಬ ದಿನಗಳಿಂದ ವೆಯ್ಟ್ ಮಾಡ್ತಾ ಇರೋರು ಕಮೆಂಟ್ಸ್ ಮುಖಾಂತರ ತಿಳಿಸ್ತಾ ಇದ್ರಿ. ನಿಮ್ಮೆಲ್ಲರಿಗೂ ಒಂದೇ ಒಂದು ಸುವರ್ಣಾವಕಾಶ, ಮಾರ್ಚ್ 31 ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಳಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಇವತ್ತಿನ ಪ್ರಶ್ನೆ ಏನು ಅಂತಂದರೆ, ಪ್ರತಿಯೊಂದು ಹೆಣ್ಮಕ್ಳಿಗೂ ಇದ್ರ ಬಗ್ಗೆ ತುಂಬ ಇಷ್ಟ ಅಂತ ಹೇಳ್ಬೋದು. ಯಾವುದ್ರ ಬಗ್ಗೆ ಅಂತಂದರೆ ವಜ್ರದ ಬಗ್ಗೆ. ಎಲ್ಲೋ ಒಂದು ಕಡೆ ವಜ್ರನ ಕೊಂಡ್ಕೊಳ್ಬೇಕು, ತುಂಬ ದುಬಾರಿ, ಅಥವಾ ನಮಗೆ ಆಗಿ ಬರುತ್ತೋ ಇಲ್ವೋ, ನನ್ನ ಹೆಸರಿಗೆ ಆಗಿ ಬರುತ್ತೋ ಇಲ್ವೋ, ನನ್ನ ರಾಶಿಗೆ ವಜ್ರ ಲಕ್ಕಿ ಅಲ್ಲ ಅನಿಸುತ್ತೆ, ಒಂದು ಕಡೆ ಪಕ್ಷ ಮೂಗ್ಬಟ್ಟಾದರೂ ವಜ್ರದ ಹಾಕ್ಕೊಳ್ಬೇಕು ಅನ್ನೋ ಆಸೆ ಪ್ರತಿಯೊಂದು ಹೆಣ್ಮಕ್ಳಿಗೂ ಇರುತ್ತೆ. ಈ ವಜ್ರ ಅನ್ನೋಂಥದ್ದು ನಮ್ಗೆ ಆಗಿ ಬರುತ್ತಾ ಇಲ್ವಾ, ಅದನ್ನು ತಿಳ್ಕೊಳ್ಳೋವಂಥದ್ದು ಹೇಗೆ, ಅಥವಾ ವಜ್ರ ತೊಗೊಂಡ್ಮೇಲೆ ನಮ್ಗೆ ಅದೃಷ್ಟ ಅನ್ನೋಂಥದ್ದು ಏನಾದರೂ ಸ್ಟಾರ್ಟ್ ಆಗುತ್ತಾ, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳು ಇವತ್ತಿನ ವಿಡಿಯೋನಲ್ಲಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧಿರಸ್ತು. ನೀವು ಕೇಳೋ ಈ ಪ್ರಶ್ನೆ ಕೆಲವೊಂದಕ್ಕೆ ಖಂಡಿತ ಆಗಬರಲ್ಲ. ಇದರ ಹಿಂಡೆತ್ತು ಚೆಕ್ ಮಾಡಿರೋದ್ರಿಂದ ಕೆಲವರಿಗೆ ಅದು ಧಾರಣೆ ಮಾಡಿ ಕೂಡ ಬಹಳ ಮೈನಸ್ ಆಗಿದೆ. ಅದಕ್ಕಾಗಿ ಅಲ್ಲವೇ ಅಲ್ಲ, ಯಾರು ಧಾರಣೆ ಮಾಡಬಹುದು ಅಂದರೆ ವಿತ್ ಜಾತಕ ಇದ್ದು. ಇನ್ನು ಕೆಲವರು ಹಳಬರು ಹಾಕಿರ್ತಾರೆ, ಅದು ಬಹುಶಃ ಪರಿಪೂರ್ಣವಾಗಿ ಅದರಲ್ಲಿ ಕಷ್ಟ ಸುಖಗಳನ್ನ ಎದ್ದು ಬಿದ್ದಿರುತ್ತಾರೆ, ಅರ್ಥ ಮಾಡ್ಕೊಂಡಿರ್ತಾರೆ, ಕಷ್ಟ ಕೋಟೆಗಳನ್ನು ದಾಟಿದ್ದಾರೆ. ಅಂಥವ್ರು ಎಲ್ಲೋ ಒಂದು ಕಡೆ 20-30 ವರ್ಷ 40 ವರ್ಷಗಳಿಂದ ಯಾರು ಹಾಕಿದ್ದಾರೆ, ಪರವಾಗಿಲ್ಲ. ಈಗ ನೀವು ಒಂದು ರಿಪೋರ್ಟ್ ಅದರ ಪ್ರಕಾರನೇ ಹೋಗಬೇಕಾಗತ್ತೆ. ನೀವು ಯಾರ್ಯಾರಿಗೆ ಆಗ್ಬೋದು ಅಂತಂದರೆ, ಕುಂಭ ಲಗ್ನ ಕುಂಭರಾಶಿಯವರು, ವೃಷಭ ಲಗ್ನ ವೃಷಭ ರಾಶಿಯವರು, ತುಲಾ ಲಗ್ನ ತುಲಾ ರಾಶಿಯವರು, ಮಿಥುನ ಲಗ್ನ ಮಿಥುನ ರಾಶಿಯವರು, ಕನ್ಯಾ ಲಗ್ನ ಕನ್ಯಾ ರಾಶಿಯವರು. ಇವರಿಗೆ ಏನೂ ನೋಡದೆ ಹಾಕ್ಕೋಬೋದು, ನೇರವಾಗಿ ಹಾಕ್ಕೋಬೋದು. ಇನ್ನು ಜಾತಕವನ್ನು ಇನ್ಡೆಪ್ತ್ ಅಂತ ಚೆಕ್ ಮಾಡಿ ಸ್ವಲ್ಪ ಹೆಚ್ಚಿಗೆ ನಾವು ಆ ಒಂದು ವಜ್ರದ ಆಭರಣನೇ ಬಳಸಬೇಕು ಅಂತಂದಾಗ, ಮೂಗು ಬಟ್ಟು ಹಾಕ್ಕೋಬೇಕಾದ್ರೂ ಬಹಳ ಯೋಚನೆ ಮಾಡಬೇಕಿಲ್ಲ, ಹೆಲ್ತ್ ಕೆಡುತ್ತೆ. ನಾನು ಯಾವುದೋ ಒಂದು ಎಪಿಸೋಡಲ್ಲಿ ಹೇಳಿದ್ದೀನಿ, ಒಂದು ಹೆಣ್ಣು ಮಗುವಿಗೆ ಆಕೆ ಕಾಯಿಲೆ ಏನು ಮಾಡಿದ್ರೆ ವಾಸಿ ಆಗಲಿಲ್ಲ, ಯಾವುದೇ ಡಾಕ್ಟ್ರು ವಾಸಿ ಮಾಡಲಿಕ್ಕೂ ಆಗಲಿಲ್ಲ. ಇದ್ರತಕ್ಕಂಥ ಬೆಳಕು ಕಣ್ಣುಗಳಿಗೆ ರಿಫ್ಲೆಕ್ಟ್ ಹೊಡೆದು ಯಾವ ಡಾಕ್ಟ್ರು ಗೊತ್ತೇ ಆಗಲಿಲ್ಲ. ಆ ನಂತರ ಮಗು ಕೈಲಿ ಅದನ್ನು ಬಿಚ್ಚಿಸಿದಾಗ, ನಾನು ಸತ್ತೋಗಬೇಕು ಅಂದ್ಕೊಂಡಿದ್ದೆ ಅನ್ನೋ ಹೆಣ್ಣು ಮಗು ಬದುಕಿದ್ದು ಯಾವಾಗ ಅಂದರೆ ಇದನ್ನು ಬಿಚ್ಚಿಸಿದಾಗ. ಅವರಿಗೆ ಬೇಕಾದಷ್ಟು ಇದೆ, ಅವ್ರದ್ದೇ ಜಲ್ಸ್ ಅಂಗಡಿ ಇದೆ ಅಂಥೇಳಿ ಹೇಗಾದರೆ ಹಾಗೆ ಡೈಮಂಡ್ ಧರಿಸಿದ್ರು ಅವರು. ಈ ಒಂದು ಬೆಳಕಿದ್ದಕ್ಕೆ ತರಂಗಾದ ಶಕ್ತಿ ಮುಖಾಂತರ ತಲುಪಿ ಆಗಿದ್ದ ಅನಾಹುತ ಬೇರೆ. ಆ ತರಹದ ದುಃಖ ಅನುಭವಿಸಿದ್ಲ ಆ ಮಗು. ಅದನ್ನು ತೆಗೆದು ಕೂಡಲೇ ಅಷ್ಟು ಚೆನ್ನಾಗಿದ್ದಾಳೆ. ಆ ಕತೆ ಬೇರೆ. ನಾನೇನು ಹೇಳ್ತೀನಿ ಅಂತಂದರೆ, 1, 5, 9 ಮೇಜರಾಗಿ ನೋಡಿಕೊಂಡೇ ಮಾಡಬೇಕಾಗತ್ತೆ. ನೀವು ಯಾವಾಗಷ್ಟೇ ಈ ತ್ರಿಕೋನಗಳು ಬಹಳ ಮುಖ್ಯವಾಗಿರತಕ್ಕಂತಹದ್ದು. ಜಾತಕ ರೀತಿಯ ನಿಮಗೆ ಕಾಂಬಿನೇಷನ್ ಸೂಟ್ ಆದರೆ ಮಾತ್ರ ಧರಿಸಿ. ಯಾಕಂದರೆ ಅದೇನಾಗುತ್ತೆ ಅಂದರೆ, ನಿಮ್ಮ ರಕ್ತದ ಗುಂಪು ಅಂದ್ಕೊಳ್ಳಿ. ಯಾವಾಗ ಒಂದು ಕಡೆ ಈ ಡಯಾನಾ, ಆಕೆಗೆ ರೂಬಿ ಸ್ಟೋನ್ ಹಾಗೆ ಬರಲ್ಲ, ರೂಬಿಗೆ ಡೆಡ್ ಆಪೋಸಿಟ್ ಆಕೆ. ಯಾವಾಗ ಆಕೆ ಧಾರಣೆ ಮಾಡಿದ್ರು ಕೂಡ ಆವಾಗ ಗೊತ್ತಾಗ್ತಾಯಿತ್ತು. ಆಕೆಗೆ ಸ್ವಲ್ಪ ಸೂಕ್ಷ್ಮ ಗೊತ್ತಿತ್ತು, ಆಕೆ ಎಚ್ಚೆತ್ಕೊಂಡು ತೆಗೆದುಬಿಟ್ಟಿದ್ಲು ಕೂಡ. ಆದರೆ ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟದ ಈವೆಂಟ್, ಆ ಫಂಕ್ಷನ್ನಲ್ಲಿ ಅಟೆಂಡ್ ಆಗಿ ಆಕೆಗೆ ಒಂದು ಜ್ಞಾಪಕಾರ್ಥವಾಗಿ ಒಂದು ಸ್ಟೋನಿಂದಲೇ ಮಾಡಿದ್ರು, ಅದೇ ರೂಬಿಯಿಂದಲೇ ಮಾಡಿಸಿ ಆಕೆಗೆ ಕೊಟ್ಟಿದ್ದರು. ಎಷ್ಟು ಚೆನ್ನಾಗಿದೆ ನೋಡಲಿಕ್ಕೆ, ಅಷ್ಟು ಅದ್ಭುತವಾದ ಬೊಂಬೆ ಅದು. ಅದರಲ್ಲೇ ಮಾಡಿದ್ದಾರೆ ಅವರು. ಅದನ್ನು ಕೊಟ್ಟು ಬರ್ತಾ ದಾರಿಯಲ್ಲಿ ಆಕ್ಸಿಡೆಂಟ್ ಆಯಿತು. ಬಹುಶಃ ಯಾರಿಗೆ ಆಗಿ ಬರಲ್ವೋ ಆ ರತ್ನಧಾರಣೆ ಅಷ್ಟು ಕರೆಕ್ಟ್ ಅಲ್ಲ. ಅದು ನಿಮ್ಮ ಬ್ಲಡ್ ರಿಪೋರ್ಟ್ ಅದು. ಅದಕ್ಕಾಗಿ ನಿಮಗೆ ಸಂಬಂಧಪಡೋದು ಮಾತ್ರ ಹಾಕ್ಕೊಳ್ಬೇಕು. ಹೆಣ್ಣುಮಕ್ಳಿಗೆ ಖುಷಿ ಇರುತ್ತೆ. ಹೆಣ್ಣುಮಕ್ಕಳಿಗೆ ಡೈಮಂಡು ಆಭರಣ ಅಂತಂದರೆ ಬಿಡಿ, ನೇಳಂಗಿಲ್ಲ, ಎಲ್ಲ ಇಷ್ಟ ಆಗಿರುತ್ತೆ. ನೀವು ಅದರ ಬದಲಿಗೆ ಬಂಗಾರವನ್ನು ಹೆಚ್ಚಿಗೆ ತೊಗೊಳ್ಳಿ, ಪರವಾಗಿಲ್ಲ. ಆದರೆ ನೀವು ಡೈಮಂಡ್ ಹಾಕ್ತೀನಿ ಅಂತಂದರೆ ಮಾತ್ರ ಅದು ಕಾಂಬಿನೇಷನ್ ಸೆಟ್ ಆಗಲೇಬೇಕು. ಹಾಗೆ ನೀವು ಹಾಕಲಿಕ್ಕೆ ಖಂಡಿತ ಬರೋದಿಲ್ಲ. ಯಾವಾಗಲೂ ಅಷ್ಟೇ ಒಮ್ಮೆ ಪರೀಕ್ಷೆ ಮಾಡಿಯೇ ಒಬ್ಬ ಡಾಕ್ಟ್ರ್ ಮೆಡಿಸಿನ್ ಕೊಡಬೇಕಾದ್ರೆ ನಿಮ್ಮ ದೇಹವನ್ನು ಪರೀಕ್ಷೆ ಮಾಡಿ ಯಾವ ಕಾಯಿಲೆ ಇದೆ ಅಂತೇಳಿ ಕೊಟ್ಟಿರ್ತಾನೆ ಅದನ್ನು ಮೆಡಿಸಿನ್. ಹಾಗೆಯೇ ನೀವು ಅದನ್ನು ಉಪಯೋಗಿಸ್ಬೇಕು. ಇದು ಕೂಡ ರತ್ನಧಾರಣೆ ಮಾಡಬೇಕಾದ್ರೂ ಕೂಡ ವಜ್ರವನ್ನು ನಾವು ಧರಿಸ್ತೀವಿ. ಇನ್ನು ಕೆಲವರು ಮನೇಲಿ ಇಟ್ಕೊಳ್ತಾರೆ, ಧರಿಸದೆ ಮನೇಲಿ ಇಟ್ಕೊಂಡು ನಾನು ಕೆಲವು ಸಜೆಸ್ಟ್ ಮಾಡಿದ್ದೀನಿ. ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಕ್ಕಂಥ ಅದೊಂದು ಡೈಮಂಡ್ ಯೋಗ ಅವರಿಗೆ.
ವಜ್ರದ ಯೋಗ ಅವರಿಗೆ. ಅಂಥವ್ರು ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೋಗೋದು, ಧಾರಣೆ ಮಾಡಬಾರ್ದವರು ಅವ್ರು ಯಾರು ಅನ್ನೋರು ಇರ್ತಾರೆ ಇದರಲ್ಲಿ. ಅಂಥವರು ಕೆಲವು ತುಂಬ ಚೆನ್ನಾಗಿರ್ತಾರೆ. ದೊಡ್ಡ ಮಟ್ಟದ ಕುಟುಂಬ ಅವ್ರದ್ದು, ಆ ಅಣ್ಣ ತಮ್ಮ ಎಲ್ಲ ಭಾಗಗಳಾಗ್ಬಿಟ್ಟಿರ್ತಾರೆ. ಬೇಡ ಅವ್ರ ಪರಿಸ್ಥಿತಿ, ಅಂದರೆ ಅವ್ರಿಗೆ ಆ ಯೋಗ ಮುಗ್ದೋಗಿರುತ್ತೆ. ಡೈಮಂಡ್ ಇರಲ್ಲ ಅವ್ರ ಹತ್ರ, ಆ ಯೋಗ ಮುಗ್ದಿರುತ್ತೆ. ಅವರ ತಾತ ಮುತ್ತಾತನ ಹಾಕ್ಬಿಟ್ಟಿರ್ತಕ್ಕಂಥ ಮನೆ, ಒಂದು 10 ಬೆಡ್ರೂಮ್ ಮನೆ, ದೊಡ್ಡದಾಗಿರ್ತಕ್ಕಂಥ ಖಜಾನೆ ಎಲ್ಲವೂ ಇತ್ತಲ್ಲಿ. ಇದ್ದಕ್ಕಿದ್ದಾಗೆ ಚಿತ್ರ ಹಾಗೆ ಎಲ್ಲ ಬೇರೆ ಬೇರೆ ಆ 4 ಮನೆಯಲ್ಲಿ ಆ 4 ರೂಮುಗಳಿದ್ದು 4 ಒಲೆಗಳಾಗಿರ್ತವೆ. ಆ ಒಲೆಗಳಾಗಿ ಸಂಸಾರ ಮಾಡ್ತಿರ್ತಾರೆ. ಆ ಯೋಗ ಅಲ್ಲಿಗೆ ಕಂಪ್ಲೀಟ್ ಎಕ್ಸ್ಪೈರ್ ಆಯಿತು ಅಂತ. ನಿಮಗಂತ ಯೋಗ ಬೇಕು ಅಂದರೆ ಜಾತಕದಲ್ಲಿ ಕಂಡು ಹಿಡ್ಕೊಂಡು ಬೇಕಾದರೆ ರತ್ನಧಾರಣೆ ಮಾಡುವ ಮುನ್ನ ಮುಟ್ಟಿ ನಮಸ್ಕಾರ ಮಾಡ್ಕೋಬೋದು. ಇನ್ನು ಕೆಲವರು ಧಾರಣೆ ಮಾಡ್ಬೋದು. ಖಂಡಿತ ಗುರುಗಳೇ. ಸೊ ವಜ್ರ ಅನ್ನೋಂಥದ್ದು ಎಲ್ರಿಗೂ ಕೂಡ ಆಗಬರೋದಿಲ್ಲ. ನೀವು ಹೇಳಿದಂಥ ಕೆಲವು ರಾಶಿಗಳು, ಕೆಲವು ಲಗ್ನದವರಾಗಿದ್ದರೆ ಯಾವುದೇ ರೀತಿ ಜಾತಕ ಪರಿಶೀಲನೆಯ ಅವಶ್ಯಕತೆ ಇಲ್ಲ, ನೇರವಾಗಿ ಧಾರಣೆ ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿದ್ರೆ ಭಾಳ ಉತ್ತಮವಾಗಿರುವಂಥ ವಿಚಾರ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸಾಕಷ್ಟು ಜನಕ್ಕೆ ಈ ಅನುಮಾನಗಳು ಇದ್ದೇ ಇರುತ್ತೆ. ಅದರಲ್ಲೂ ಗುರುಗಳು ಹೇಳ್ದಂಗೆ, ನಾನು ಹೇಳ್ದಂಗೆ ಹೆಣ್ಮಕ್ಳಿಗೆ ವಜ್ರ ಅಂದರೆ ಖಂಡಿತ ಇಷ್ಟ ಇದ್ದೇ ಇರುತ್ತೆ. ಕೊನೆ ಪಕ್ಷ ಒಂದು ಮೂಗ್ಬಟ್ಟಾದರೂ ಧಾರಣೆ ಮಾಡಬೇಕು ಅಂತ. ಆದರೆ ನಿಮ್ಮ ಜಾತಕವನ್ನು ಒಮ್ಮೆ ನೀವು ಪರಿಶೀಲನೆ ಮಾಡ್ಕೊಳ್ಳುವಂಥದ್ದು. ಇನ್ನು ಗುರುಗಳು ತಿಳಿಸಿರುವಂಥ ಲಗ್ನ ಅಥವಾ ರಾಶಿ ತಮ್ಮದಾಗಿತ್ತು ಅಂತಂದರೆ ನೀವು ನೇರವಾಗಿ ಧಾರಣೆ ಮಾಡಬಹುದು, ಯಾವುದೇ ರೀತಿಯಾಗಿರುವಂಥ ತೊಂದರೆಗಳಿಲ್ಲ ಅಂತ ಗುರುಗಳು ತಿಳಿಸಿದ್ದಾರೆ. ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.